ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಒಂದು ಹಳೆಯ ಸಂಪ್ರದಾಯದ ಅಡುಗೆ ಇದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಈ ಅಡುಗೆನ ನಮ್ಮ ಅಣ್ಣ ಅವರ ಬೇಗರ ತಾಯಿ ತೋರಿಸಿದ್ರು ಜಿ ಕನ್ನಡ ಒಗ್ಗರಣೆ ಡಬ್ಬಿಲಿ, ನಮ್ಮ ಮುರಳಿ ಅವ್ರ ಚಾನಲಲ್ಲಿ. ಅವ್ರು ಕೇಳಿದ್ರು, ಇಷ್ಟೊಂದು ಹಸಿರು ಮೆಣಸಿನ್ಕಾಯಿ ಖಾರ ತಿನ್ನೋಕ್ಕಾಗತ್ತಾ ಅಂತ. ಆಮೇಲೆ ರುಚಿ ನೋಡ್ಬಿಟ್ಟು ಮುರಳಿ ಸರು, ಅವ್ರಿಗೆ 80 ವರ್ಷದ ಅಜ್ಜಿ, ಅವ್ರು ತೋರಿಸಿದ್ದು. ಅವ್ರನ್ನ ಇವತ್ತು ಜ್ಞಾಪಕ ಮಾಡಿಕೊಂಡು ಈಗ ಹಸಿರು ಮೆಣಸಿನಕಾಯಿ ಗೊಜ್ಜು ಮಾಡೋಣ. ಹಸಿರು ಮೆಣಸಿನಕಾಯಿ ಗೊಜ್ಜಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಹಸಿರು ಮೆಣಸಿನಕಾಯಿ 1/4 kg, ಸಾಸಿವೆ, ಜೀರಿಗೆ, ಬೆಲ್ಲ, ಕರಿಬೇವು, ಒಣಮೆಣಸಿನಕಾಯಿ, ಉಪ್ಪು, ಅರಿಶಿಣ ಪುಡಿ, ಹುಣಸೆ ರಸ, ಇಂಗು ಹಾಗೂ ಎಣ್ಣೆ. 1 ಚಮಚ ಸಾಸಿವೆ, ಇನ್ನೊಂದು ಚೂರು ಹಾಕ್ಬಿಟ್ಟು ಸಾಕು. ಸಾಸಿವೆ ಅರ್ಧ ಸಿಡಿದಾಗ ಇದು ಜೀರಿಗೆ ಇವಾಗ ಸಿಡಿತಾ ಇದೆ. ಇನ್ನೊಂದು ಸ್ವಲ್ಪ ಆಗಲಿ ಅಲ್ವಾ? ಇನ್ನೊಂದು ಚೂರು ಸಿಡಿಲಿ. 1 ಚಮಚ ಹಾಕೋಣ ಸಾಕು. ಈಗ ಹಸಿರು ಮೆಣಸಿನ್ಕಾಯಿ ಇದು ಉದ್ದಕ್ಕೆ ಸೀಲಿಟ್ಕೊಂಡಿರುವಂಥದ್ದು. ಇದು ಆದಷ್ಟು ಇದರಲ್ಲಿ ಬಾಡಬೇಕು. ಕರಿಬೇವಿನ ಸೊಪ್ಪು, 4 ಒಣಮೆಣಸಿನ್ಕಾಯಿ, ಇದು ಖಾರಕ್ಕೆ, ಅದು ಅಲಂಕಾರಕ್ಕೆ. ಇಲ್ಲಿ ಒಂದು 3 ರಿಂದ 4 ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರೋದು. ಹೌದು. ಈಗ ಆಲ್ಮೋಸ್ಟ್ ಆಲ್ 80 ಭಾಗ ಫ್ರೈ ಆಗಿದೆ. ಹೌದು, ಈ ಮಟ್ಟಕ್ಕೆ ಬರಬೇಕು. ಈಗ ಹುಣಸೆಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಮುಂದಾಗಿರ್ಬೇಕು. ಖಾರ ಮುಂದಾಗಿದೆ, ಹುಳಿ ಮುಂದಾಗಿದೆ. ಉಪ್ಪು ಅಂದರೆ ಉಪ್ಪು ಜಾಸ್ತಿ ಅಂತಲ್ಲ, ಆದರೆ ಅದಕ್ಕೆ ಸರಿಯಾಗಿ ಹದ ಸರಿಯಾಗಿರ್ಬೇಕು. ಇನ್ನೊಂದು ಚೂರು ಹಾಕಬೇಕಾಗುತ್ತೆ. ಸೊ ಈಗ ನಾವು ತೊಗೊಂಡಿರೋಂತಹ ಹಸಿಮೆಣಸಿನ್ಕಾಯಿಗೆ ಹುಣಸೆ ಹಣ್ಣಿನ ರಸ ತೆಗೆದ್ಬಿಟ್ಟು ಹಾಕಿರೋದು. ಅದು ಸ್ವಲ್ಪ ಜಾಸ್ತಿ ಅಂದರೆ ಅದರ ಸ್ವಲ್ಪ ಮುಂದಾಗಿ ಹುಳಿ ಮುಂದಿದ್ರೆ ಖಾರ ಕಡಿಮೆ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಅದಕ್ಕೆ ಸರಿಯಾಗಿರೋಂಥ ಉಪ್ಪನ್ನು ಹಾಕಬೇಕು, ಜೊತೆಗೆ ಅರಿಶಿಣ ಪುಡಿ. ಓಕೆ, ಸಾಕು. ಬೆಲ್ಲ, ಒಂದು ನಿಂಬೆಹಣ್ಣಿನ ಗಾತ್ರದ ಬೆಲ್ಲ, ಇನ್ನೊಂದು ಸ್ವಲ್ಪ ಬೇಕಲ್ವ? ಬೆಲ್ಲ ಅವರು ಎಷ್ಟು ಬೇಕಾದರೂ ಹಾಕೋಬೋದು, ಅವರ ರುಚಿಗೆ ತಕ್ಕಷ್ಟು. ಬಟ್ ಈಗ ಇದಕ್ಕೆ ನಮ್ಮ ಪುಳಿಯೋಗರೆ ಗೊಜ್ಜು ಬರುತ್ತಲ್ಲ, ಹೌದು, ಆ ಥರ ಆಗುತ್ತೆ. ಈಗ ಹಸಿರು ಮೆಣಸಿನ್ಕಾಯಿ ಗೊಜ್ಜು ನೋಡು ಅದ್ಭುತವಾಗಿ ಕುದೀತಾ ಇದೆ. ಮಧ್ಯದಲ್ಲಿ ಕುದಿ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ. ಸ್ಟವ್ ಆಫ್ ಮಾಡ್ತೀವಿ. ಹಿಂಗೆ ಹಾಕ್ಬಿಡಮ್ಮ. ಹಿಂಗೆ ಹಾಕಿರಲಿಲ್ಲ, ಹಿಂಗೆ ಹಾಕ್ಬಿಡೋಣ. ಈ ಜಾಗದಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೋಬೋದು. ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ, ಹಿಂಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಆಫ್ ಮಾಡ್ತೀನಿ. ಸಾಂಪ್ರದಾಯಿಕವಾದಂಥ ಹಸಿರು ಮೆಣಸಿನ್ಕಾಯಿ ಗೊಜ್ಜು ಮಾಡಿಕೊಟ್ಟಿದ್ದೀನಿ. ತಿಂದು ನೋಡ್ಬಿಟ್ಟು ವೀಕ್ಷಕರಿಗೆ ಹೇಳು, ಅವರು ಮಾಡ್ಕೊಳ್ತೀನಿ. ಇದು ನೋಡೋಕ್ಕೇ ಒಂಥರ ಸ್ವಲ್ಪ ಜೇನು ತುಪ್ಪದ ಬಣ್ಣ ಬರುತ್ತೆ. ಸೊ ಇದರಲ್ಲಿ ಉಪ್ಪು, ಹುಳಿ, ಖಾರ ಮತ್ತು ಸಿಹಿ ಅಂತ ನಾವೇನೋ ಒಂದು ಅಡುಗೆಯಲ್ಲಿ ಉಪಯೋಗಿಸ್ತೀವೋ ಅದೆಲ್ಲ ಸಮ ಪ್ರಮಾಣದಲ್ಲಿದೆ ಇದರಲ್ಲಿ. ಹಾಗೆ ಬಾಯಿಗೆ ಒಂದು ತಿಂದಾಗ ಫ್ಲೇವರ್ ಕೊಡುತ್ತೆ, ಅದ್ರ ಜೊತೆಗೆ ಒಂದು ಬ್ರೈನಿಗೆ ಒಂದು ಕಿಕ್ ಕೊಡುತ್ತೆ. ಅದೇನು ಅಂತಂದರೆ ತಿಂದಾಗ ತಿನ್ನಬೇಕು ಅಂತ ಒಂದು ರುಚಿ ಕೊಡುತ್ತೆ. ಇದು ರಾಗಿ ಮುದ್ದೆ ಜೊತೆಗೆ, ಇದಕ್ಕೆ ರಾಗಿ ಮುದ್ದೆ ಇರಬೇಕು, ಮೊಸರನ್ನ ಜೊತೆಗೆ. ಹೌದು, ಸಾರು ಒಂಚೂರು ಸಪ್ಪೆ ಆದಾಗ ಸಾಕು ಅದು, ಅಥವಾ ಅನ್ನ ಕಲಿಸ್ಕೊಳ್ಳೋದು. ಇದು ಎಲ್ಲದಕ್ಕೂ ಕಾಂಬಿನೇಷನ್. ಹೌದು, ತುಂಬ ಚೆನ್ನಾಗಿದೆ. ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಸೊ ವೀಕ್ಷಕರೇ, ಇದನ್ನು ಟ್ರೈ ಮಾಡಿ. ಖಾರ ಇದೆ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ ಅನ್ನೋ ಒಂದು ಯೋಚನೆ ಬೇಡ. ಹಸಿಮೆಣಸಿನ್ಕಾಯಿ ಖಾರ, ಇಲ್ಲಿ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಅದನ್ನು ಸಮುದ್ರಗಿಸ್ಕೊಂಡು ಹೊಟ್ಟೋಗಿದೆ. ಸೊ ಖಾರ ಅಂತ ಆಗಿಲ್ಲ. ಅಪ್ಪಣ್ಣ ಹೇಳ್ದಂಗೆ ರಾಗಿ ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಮೊಸರನ್ನದ ಜೊತೆಗೆ ತುಂಬ ಚೆನ್ನಾಗಿ ಹೊಂದತ್ತೆ. ಟ್ರೈ ಮಾಡಿ. ಹಾಗೆ ನಮಗೆ ನಿಮ್ಮ ಫೀಡ್ಬ್ಯಾಕ್ನ ಕೊಡಿ. ಹಾಗೆ ನಮ್ಮ ಮಾಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಹತ್ರ ಬರುತ್ತೆ. ನಮ್ಮನ್ನು ಹಾಗೆ ಬೆಳೆಸಿ ಅಂತ ಕೇಳ್ತಾ ಮುಂದಿನ ವೀಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರಗಳು.